ಎಲ್ಲರಿಗೂ ನಮಸ್ಕಾರ. ಮಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಶೈನ್ ಇನ್ ಪಾಲ್ಮಿಸ್ಟ್ರಿ ಫ್ಯೂಚರಾಲಜಿ ರಿಸರ್ಚ್ ಸೆಂಟರ್ನವರ ಶೈನ್ ಇನ್ ಪಾಲ್ಮಿಸ್ಟ್ರಿ ಅಂದರೆ ನಿಮ್ಮ ಹಸ್ತದಲ್ಲಿ ಚಿಹ್ನೆ ಕಂಡರೆ ಅದರ ಅರ್ಥವೇನು, ಅದರಿಂದ ಯಾವ ಯಾವ ಉಪಯೋಗಗಳಿವೆ, ಅದು ಹೇಗಿರಬೇಕು? ಈ ಚಿಹ್ನೆಯ ಬಗ್ಗೆ ನಾನು ಹಿಂದೆಯೂ ಹೇಳಿದ್ದೇನೆ, ಆದರೆ ಇದು ಅದಕ್ಕಿಂತಲೂ ಹೆಚ್ಚಿನ ವಿವರವಾಗಿ ಹೇಳುವಂಥ ಪ್ರಯತ್ನವನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇಂತಹ ಮುಖ್ಯವಾದ ವಿಷಯಗಳು, ನಿಮ್ಮ ಜೀವನಕ್ಕೆ ಹತ್ತಿರವಾದ ವಿಷಯಗಳನ್ನು, ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ವಿಷಯಗಳನ್ನು ತಿಳಿದುಕೊಳ್ಳಲು ನೀವಿನ್ನೂ ಮಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಇಂತಹ ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಯಾವುದೋ ವಿಡಿಯೋವು ನಿಮಗೆ ಮಿಸ್ ಆಗೋದಿಲ್ಲ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮ್ಮ ಅಂತಹ ಪ್ರೋತ್ಸಾಹವೇ ನಮಗೆ ಶಕ್ತಿ. ನಿಮಗೆ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದಂತೆ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ನಿಮ್ಮ ಹೆಸರು, ನಿಮ್ಮ ಊರು, ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ದರೆ ಡೇಟ್ ಆಫ್ ಬರ್ತು ಸಮಯವನ್ನು ತಿಳಿಸಿದರೆ ಇನ್ನು ಮುಂದೇನು ಮಾಡಬೇಕು ಎಂಬುದನ್ನು ನಾವು ತಿಳಿಸಿಕೊಡುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯ ನಿಮಗೆ ತಿಳಿಯಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಈಗಲೇ ಮೆಸೇಜ್ ಮಾಡಿ. ಈಗ ನಾನು ವಿಷಯಕ್ಕೆ ಬರುತ್ತಿದ್ದೇನೆ. ಹಾರ್ಟ್, ಹೆಡ್, ಲೈಫ್ ಆ್ಯಂಡ್ ಫೇಟ್ ಲೈನ್ ಜಾಯ್ನಿಂಗ್ ಲೈಕ್ ಈಸ್ ಎ ಗುಡ್. ಅಂದರೆ ನಾವು ಹೇಳಿದೇನು, ನಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯ ಕಾಲಗಳು, ಒಳ್ಳೆಯ ದಿನಗಳು ಬರುವುದಿದ್ದರೆ ಅದನ್ನು ತೋರಿಸುವಂತಹ ಹಲವಾರು ಸೂಚನೆಗಳು ನಮ್ಮ ಹಸ್ತದಲ್ಲಿದೆ. ಅದರಲ್ಲೂ ಈ ಚಿಹ್ನೆ ನಿಮ್ಮ ರಾಜಯೋಗವನ್ನು ತಿಳಿಸುತ್ತದೆ ಎಂದು ಇಂತಹ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಅಂದರೆ ಯಾವುದ್ಯಾವುದು, ನಿಮ್ಮ ಹಾರ್ಟ್ ಲೈನ್, ಇದು ನೋಡಿ ಹಾರ್ಟ್ ಲೈನ್, ಇದು ಹಾರ್ಟ್ ಲೈನು. ನಿಮ್ಮ ಜ್ಞಾನ ರೇಖೆ ಅಂದರೆ ನಿಮ್ಮ ಹೆಡ್ ಲೈನ್. ನಿಮ್ಮ ಆಯುಷ ರೇಖೆ ಅಂದರೆ ಲೈಫ್ ಲೈನು. ನಿಮ್ಮ ಫ್ಯಾಟ್ ಲೈನ್ ಅಂದರೆ ಫೇಟ್ ಲೈನ್ ಅಂದರೆ ಅದೃಷ್ಟರೇ ಭಾಗ್ಯರೇಖೆ. ಈ ರೇಖೆಗಳು, ಈ 4 ರೇಖೆಗಳು ಸೇರುವಂತಹ ನೋಡಿ, ಇಲ್ಲಿಂದ ಈಗ ನೋಡಿದ್ರೆ ನೋಡಿ, ಇಲ್ಲಿ ಎಂ ಚಿಹ್ನೆ ಬರ್ತದೆ ನೋಡಿ, ಇದು ನೋಡಿ ಚಿಹ್ನೆ ನೋಡಿ, ಈ ರೆಡ್ ಕಲರ್ ಚಿಹ್ನೆ. ಹೀಗೆ ನಿಮ್ಮ ಹಸ್ತದಲ್ಲಿ ಇದ್ದರೆ ಯಾವುದ್ಯಾವುದು ಹಾರ್ಟ್ ಲೈನ್, ಹೆಡ್ ಲೈನ್, ಲೈಫ್ ಲೈನ್ ಆ್ಯಂಡ್ ಫೇಟ್ ಲೈನ್ಗಳು ಸೇರಿ ಅನ್ನು ಸೂಚನೆಯಾಗುವಂತಹ ಅಕ್ಷರ, ಇಂಗ್ಲೀಷಿನ ಅಕ್ಷರದ ಚಿಹ್ನೆ ಬಂದಿದ್ದರೆ ನಿಮ್ಮ ಜೀವನದಲ್ಲಿ ಅದ್ಧೂರಿ ಜೀವನ ನಡೆಸುವಷ್ಟು ಹಣ ನಿಮ್ಮ ಕೈಗೆ ಬಂದು ಸೇರುತ್ತದೆ. ಅದ್ಧೂರಿಯಾಗಿ ಜೀವನ ನಡೆಸುವಂತಹ ಒಂದು ಸ್ಥಿತಿ ವಿಶೇಷ ನಿಮಗೆ ಬಂದು ಸೇರುತ್ತದೆ. ನೀವು ಪ್ರಕೃತಿಯನ್ನು ಇಷ್ಟಪಡುತ್ತೀರಿ, ಹಸಿರನ್ನು ಇಷ್ಟಪಡುತ್ತೀರಿ, ಬೆಟ್ಟಗುಡ್ಡಗಳನ್ನು ಇಷ್ಟಪಡುತ್ತೀರಿ, ಮರಗಿಡಗಳನ್ನು ಇಷ್ಟಪಡುತ್ತೀರಿ, ಜನಗಳನ್ನು ಇಷ್ಟಪಡುತ್ತೀರಿ. ಅಂತಹ ಒಂದು ಗುಣವಿಶೇಷತೆ ಇಂತಹ ಚಿಹ್ನೆ ಇರುವ ಜನರಲ್ಲಿ ಕಂಡುಬರುತ್ತದೆ. ಎಲ್ಲ ರೀತಿಯಿಂದಲೂ ಉತ್ತಮ ಜೀವನ, ಎಲ್ಲ ರೀತಿಯಿಂದಲೂ ಇವರಿಗೆ ಉತ್ತಮ ಜೀವನವನ್ನು ನಡೆಸಲು ಸಾಧ್ಯ ಆಗುತ್ತೆ. ಮನಸ್ಸು, ಜ್ಞಾನ ನೋಡಿ, ಇದು ಮನಸ್ಸನ್ನು ಸೂಚಿಸುವಂತಹ ನಿಮ್ಮ ಹಾರ್ಟ್ ಲೈನ್ ಮನಸ್ಸು. ನಿಮ್ಮ ಜ್ಞಾನವನ್ನು ತಿಳಿಸುವಂತಹ ಜ್ಞಾನರೇಖೆ ಅಥವಾ ಹೆಡ್ ಲೈನು. ನಿಮ್ಮ ಆರೋಗ್ಯ ಮತ್ತು ಆಯುಷನ್ನು ತಿಳಿಸುವಂತಹ ಆಯುಷ ರೇಖೆ, ಹಾಗೂ ನಿಮ್ಮ ಅದೃಷ್ಟವನ್ನು ತಿಳಿಸುವಂತಹ, ನಿಮ್ಮ ಹಣಕಾಸಿನ ಬಗ್ಗೆ ತಿಳಿಸುವಂತಹ ಈ ಭಾಗ್ಯರೇಖೆ. ಈ ಎಲ್ಲ ರೇಖೆಗಳು ಇಲ್ಲಿ ಸೇರಿರುವುದರಿಂದ, ಎಲ್ಲ ರೇಖೆಗಳು ಒಟ್ಟಾಗಿ ಸೇರುವುದರಿಂದ
ನಿಮ್ಮ ಜೀವನವು ಉತ್ತಮವಾದ ರೀತಿಯಲ್ಲಿರುತ್ತದೆ. ಜೀವನ, ಮನಸ್ಸು, ಜ್ಞಾನ, ಆರೋಗ್ಯ, ಅದೃಷ್ಟ ಎಲ್ಲವೂ ಸೇರಿ ನಿಮ್ಮ ಧನಾಭಿವೃದ್ಧಿಯಾಗುತ್ತದೆ. ಅಂದರೆ ನಿಮ್ಮ ಎಲ್ಲವೂ ಚೆನ್ನಾಗಿರುತ್ತಂತ. ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಿಮ್ಮ ಮನಸ್ಸು ಚೆನ್ನಾಗಿರುತ್ತೆ, ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ, ನಿಮ್ಮ ತಿಳುವಳಿಕೆ ಚೆನ್ನಾಗಿರುತ್ತದೆ. ಈ ಎಲ್ಲ ಕಾರಣಗಳಿಂದಾಗಿ ಜೀವನದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ, ಧನಾಭಿವೃದ್ಧಿಯಾಗುತ್ತದೆ. ಸಂತೋಷ ಎಲ್ಲವನ್ನೂ ಅನುಭವಿಸುವಂತಹ ವ್ಯಕ್ತಿಗಳ ಕೈಯಲ್ಲಿ, ಅಂದರೆ ಧನಾಭಿವೃದ್ಧಿ, ಉದ್ಯೋಗದಲ್ಲಿ ಯಶಸ್ಸು, ಸಂತೋಷ, ಜೀವನದಲ್ಲಿ ನೆಮ್ಮದಿ, ಧನಾಭಿವೃದ್ಧಿ ಎಲ್ಲವನ್ನೂ ಪಡೆಯುವಂತಹ, ಜನರ ಪ್ರೀತಿ ವಿಶ್ವಾಸ ಎಲ್ಲವನ್ನೂ ಗಳಿಸುವಂತಹ ಜನರ ಹಸ್ತದಲ್ಲಿ ಇಂತಹ ಉತ್ತಮವಾದ ಚಿಹ್ನೆ ಕಂಡುಬರುತ್ತದೆ. ಅಂದರೆ ಹಸ್ತದಲ್ಲಿ ಎಂ ಚಿಹ್ನೆ ಇದ್ದಾಗ ಏನಾಗುತ್ತದೆ ಎಂಬುದು ನಿಮಗೀಗ ಅರ್ಥವಾಗಿರಬಹುದು. ಅಂದರೆ ಯಾರ ಕೈಯಲ್ಲಿ ಇಂತಹ ಚಿಹ್ನೆ ಇರುತ್ತದೋ ಅವರು ತುಂಬ ಅದೃಷ್ಟವಂತರು. ಎಮ್ ಈಸ್ ಗುಡ್, ಎಮ್ ಈಸ್ ಹೆಲ್ತ್, ಎಮ್ ಈಸ್ ಪೀಸ್ ಆಫ್ ಮೈಂಡ್, ಎಮ್ ಈಸ್ ಹ್ಯಾಪಿನೆಸ್, ಎಲ್ಲವೂ ಇದರಲ್ಲಿದೆ. ಅಂದರೆ ನಿಮ್ಮ ಜೀವನವು ಇದರಲ್ಲಿ ಅತ್ಯುತ್ತಮವಾದಂತಹ ಸೂಚನೆಯಾಗಿರುತ್ತದೆ. ಇದನ್ನು ರಾಜಯೋಗದ ಚಿಹ್ನೆ ಎಂದಲೂ ಕರೆಯಬಹುದು. ರಾಜಯೋಗದಲ್ಲಿ ಇದು ಸಹ ಒಂದು ಚಿಹ್ನೆ. ಇಂತಹ ಉತ್ತಮವಾದ ಚಿಹ್ನೆ ನಿಮಗೆ ಎದ್ದು ಕಾಣುವಂತಹ ರೀತಿಯಲ್ಲಿ ನಿಮ್ಮ ಹಸ್ತದಲ್ಲಿ ಸರಿಯಾಗಿ ಗೋಚರಿಸುವಂತಹ ಎಂ ಚಿಹ್ನೆ, ಈ ಎಲ್ಲ 4 ರೇಖೆಗಳಿಂದ ಈ 4 ರೇಖೆಗಳು ಸೇರಿ ಆಗಿದ್ದರೆ, ಈ 4 ರೇಖೆಗಳು ಸೇರಿ ಎಂ ನಮ್ಮ ಒಂದು ರೂಪ ಪಡೆದಿದ್ದರೆ ಅದು ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಅನುಭವಿಸಲು, ಯಶಸ್ವಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಆದರೆ ಅದು ಎದ್ದು ಕಾಣುವಂತಿರಬೇಕು. ಮಬ್ಬಾದಂಗೆ ನಿಮ್ಮ ಯಶಸ್ಸಿನ ಲಾಕ್ ಆಗಿ ಹೋಗುವಂಥ ಸಾಧ್ಯತೆ ಇದೆ. ಮಬ್ಬಾದರೆ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ, ನೀವು ಯೋಚನೆ ಮಾಡಿದ ರೀತಿಯಲ್ಲಿ ನಿಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗದೆ ನಿಮಗೆ ಒದಗಿ ಬಂದಿರುವಂತಹ ಅದೃಷ್ಟವು ನಿಮ್ಮಿಂದ ದೂರವಾಗುವ ಸಾಧ್ಯತೆ ಇದೆ. ಅಂದರೆ ಇಂತಹ ಚಿಹ್ನೆಗಳು ಉತ್ತಮವಾದ ಹಸ್ತದಲ್ಲಿದ್ದಾಗ ಮಾತ್ರ ಅವರು ಅದರ ಫಲವನ್ನು ಪಡೆಯುತ್ತಾರೆ. ನನ್ನ ಹಸ್ತದಲ್ಲಿ ಎಂ ಚಿಹ್ನೆಗಿದೆ, ನಾನು ಎಲ್ಲ ರೀತಿಯಲ್ಲೂ ಎಲ್ಲ ಸುಖವನ್ನು ಅನುಭವಿಸಬಲ್ಲೆ, ನಾನು ಏನೂ ಮಾಡಬೇಕಾಗಿಲ್ಲ ಎಂದು ನೀವು ಸುಮ್ಮನೆ ಕುಳಿತುಕೊಂಡರೆ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಅಭಿವೃದ್ಧಿಯೂ ಆಗುವುದಿಲ್ಲ. ಅದಕ್ಕೆ ನಿಮ್ಮ ಶ್ರಮ, ನಿಮ್ಮ ಗುರಿ, ನಿಮ್ಮ ಪ್ರಯತ್ನ ಇದ್ದಾಗ ಮಾತ್ರ ಅಂತಹ ಉತ್ತಮವಾದಂಥ ಯಶಸ್ವಿ ಚಿಹ್ನೆಗಳು ಉತ್ತಮ ಫಲಗಳನ್ನು ಕೊಡಲು ಸಾಧ್ಯ. ಆದರೆ ಹಲವರಲ್ಲಿ ತಮ್ಮ ಪಿತ್ರಾರ್ಜಿತವಾದ ಆಸ್ತಿಯಿಂದ ಬಂದಂತಹ ಆಸ್ತಿಗಳಿದ್ದಾಗ ಅವರ ಹಸ್ತದಲ್ಲಿ ಇಂತಹ ಚಿಹ್ನೆಗಳು ಕಾಣುತ್ತದೆ. ಪಿತ್ರಾರ್ಜಿತವಾದಂತಹ ಆಸ್ತಿ, ದೊಡ್ಡತನ, ಶ್ರೀಮಂತಿಕೆ ಎಲ್ಲವೂ ಇರುತ್ತದೆ. ಆದರೆ ಅವರು ದಿನದಿಂದ ದಿನಕ್ಕೆ ಅವರ ಜೀವನ ಮಟ್ಟ ಸುಧಾರಿಸುವ ಬದಲು ಅದು ಹಿಂದಕ್ಕೆ ಹೋಗುತ್ತಾ ಇರುತ್ತದೆ. ಹೆಚ್ಚು ಧನ ನಷ್ಟ, ಹೆಚ್ಚು ಆರೋಗ್ಯ ನಷ್ಟ ಎಲ್ಲವೂ ಸಂಭವಿಸಬಹುದು. ಅದಕ್ಕೆ ಕಾರಣ ಕೆಲವರ ಕೈಯಲ್ಲಿ ಕಾಣುವಂತಹ ಇಂತಹ ಚಿಹ್ನೆಗಳಿಗೆ ಅದು ತಡೆಯಾಗುವಂತಹ ಹಲವು ಕಾರಣಗಳನ್ನು ನಾವು ಕಾಣುತ್ತೇವೆ. ತಡವಾಗಬಹುದು ಅಂದರೆ ಅದೃಷ್ಟಗಳು ತಟಸ್ಥವಾಗಿ ಹೋಗುತ್ತದೆ. ನಿಮಗೆ ಬರುವಂತಹ ಈ ಅದೃಷ್ಟವು ತಟಸ್ಥವಾಗಿ ಹೋಗ್ಬೋದಂಥ ಸಾಧ್ಯತೆಗಳಿವೆ. ಅದಕ್ಕೆ ನಿಮ್ಮ ಶಿಸ್ತಿಲ್ಲದ ಜೀವನವೇ ಮುಖ್ಯ ಕಾರಣವಾಗುತ್ತದೆ. ಶಿಸ್ತುಬದ್ಧ ಜೀವನ ನಡೆಸುವಂತಹ ವ್ಯಕ್ತಿಗಳಲ್ಲಿ ಇಂತಹ ಚಿಹ್ನೆ ಇದ್ದಾಗ ಅವರು ಧನಾಭಿವೃದ್ಧಿಯನ್ನು ಕಾಣುತ್ತಾರೆ, ಯಶಸ್ಸನ್ನು ಕಾಣುತ್ತಾರೆ, ಅದ್ಧೂರಿ ಜೀವನವನ್ನು ಅನುಭವಿಸುವಂತಹ ಸಾಧ್ಯತೆಗಳಿವೆ. ಆದರೆ ಶಿಸ್ತಿಲ್ಲದ ಜೀವನ ಅವರಲ್ಲಿ ನಿಮ್ಮ ಅದೃಷ್ಟವು ತಟಸ್ಥವಾಗಿ ಉಳಿದು ಬಿಡುವುದರಿಂದ ನೀವು ಅದನ್ನು ಅಧೋಗತಿಗೆ ಹೋಗುವಂಥ ಸಾಧ್ಯತೆಗಳಿರುತ್ತದೆ.
ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದೆ ಹೋಗಬಹುದು. ಸಂದರ್ಭಕ್ಕೆ ತಕ್ಕಂತೆ ಕೆಲಸ ಮಾಡಲು ಸಾಧ್ಯವಾಗದೆ ಹೋಗಬಹುದು. ಇಂತಹ ಕಾರಣಗಳಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ರೀತಿಯಲ್ಲಿ ಜೀವನ ನಡೆಸಲು ಸಾಧ್ಯವಾಗದೆ ಹೋಗಬಹುದು. ಅದರಿಂದ ಎಷ್ಟೋ ಜನರು ತಮ್ಮ ಇಂತಹ ಚಿಹ್ನೆಗಳಿದ್ದರೂ ಸಹ ನನಗೆ ಜೀವನದಲ್ಲಿ ಯಾವುದೇ ಅಭಿವೃದ್ಧಿ ಕಾಣಿಸುತ್ತಿಲ್ಲ ಎಂದು ಕೊರಗುವುದನ್ನು ನೋಡುತ್ತೇವೆ. ಅದರಲ್ಲಿ ನೋಡಿ, ಇನ್ನು ಕೆಲವು ನೋಡಿ, ಅದರಲ್ಲಿ 7 ದಿನಗಳ ಕಾಲ ಕೆಲವರಿಗೆ ತಟಸ್ಥವಾಗಿ ಆ 7 ದಿನದಲ್ಲಿ ಹಲವು ಅಧೋಗತಿಗೆ ಆಗುವಂಥ ಸಾಧ್ಯತೆ ಇದೆ. ಕೆಲವರಿಗೆ 7 ವಾರಗಳಲ್ಲಿ, ಮತ್ತು ಕೆಲವರಿಗೆ 7 ತಿಂಗಳುಗಳಲ್ಲಿ, ಮತ್ತು ಕೆಲವರಿಗೆ 7 ವರ್ಷಗಳಲ್ಲಿ ಅವರ ಜೀವನ ಬದಲಾಗುವಂತಹ ಸಾಧ್ಯತೆಗಳಿರುತ್ತದೆ. ಜೀವನ ಬದಲಾಗುವಂತಹ ಸಾಧ್ಯತೆಗಳು 7 ದಿನ, 7 ದಿವಸ, 7 ವಾರ, 7 ತಿಂಗಳು, 7 ವರ್ಷಗಳು, ಹೀಗೆ ಅವರ ಜೀವನದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತದೆ. ಅದನ್ನು ನಾವು ಮೊದಲೇ ನೋಡಿಕೊಂಡು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಅದನ್ನು ನಿಮ್ಮ ಹಸ್ತ ಪರಿಶೀಲನೆ ಮಾಡಿದಾಗ ಮಾತ್ರ ತಿಳಿಯಲು ಸಾಧ್ಯ. ಹೀಗೆ ನಾನು ನೋಡ್ತೀನಿ. ಅದರಿಂದ ಬರೀ ಇಂತಹ ಚಿಹ್ನೆಗಳು ನಮ್ಮ ಹಸ್ತದಲ್ಲಿದ್ದಾಗ ಮಾತ್ರ ನಾವು ಏನನ್ನು ಗಳಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತುಕೊಂಡಿರಬೇಕು. ಆದರೆ ಅದು ಸರಿಯಾದ ರೀತಿಯಲ್ಲಿದ್ದರೆ, ನಿಮ್ಮ ಜೀವನವು ಸರಿಯಾದ ದಿಕ್ಕಿನಲ್ಲಿದ್ದರೆ, ನಿಮ್ಮ ಜೀವನದಲ್ಲಿ ನೀವು ಅದ್ಧೂರಿತನವನ್ನು ಅನುಭವಿಸುತ್ತೀರಿ. ಎಲ್ಲ ರೀತಿಯ ರಾಜಯೋಗವು ನಿಮಗೆ ಬಂದು ಸೇರಲಿದೆ. ನೀವು ಯಾವುದೇ ಅಧಿಕಾರ ಬೇಕೆಂದರೂ ನಿಮಗೆ ಅಧಿಕಾರ ಸಿಗಲಿದೆ. ನಿಮಗೆ ಹಣ ಬೇಕೆಂದರೆ ಹಣ ಬಂದು ಸೇರಲಿದೆ. ಆರೋಗ್ಯವೂ ಇರುತ್ತದೆ, ಮನಸ್ಸಿಗೆ ಶಾಂತಿ ಇರುತ್ತದೆ, ನೆಮ್ಮದಿ ಇರುತ್ತದೆ, ಸಾಕಷ್ಟು ವಿಚಾರಗಳನ್ನು ತಿಳಿದ ಜ್ಞಾನವೂ ಇರುತ್ತದೆ. ಇದರಿಂದಾಗಿ ಅದೃಷ್ಟವೂ ಜೊತೆಗೆ ಸೇರುವುದರಿಂದ ನೀವು ಜೀವನದಲ್ಲಿ ಅದೃಷ್ಟವಂತರಾಗಿಯೇ ಕಾಣಿಸುತ್ತೀರಿ. ಯಾವುದು? ಈ 4 ಚಿಹ್ನೆಗಳ, ಈ 4 ರೇಖೆಗಳಿಂದ ಕೂಡಿದ ಎಂ ಚಿಹ್ನೆ. ಎಂ ಚಿಹ್ನೆ ಹೆಂಗಾಗಿರಬೇಕು? ಆಯುಷ ರೇಖೆ, ಜ್ಞಾನರೇಖೆ, ಭಾಗ್ಯರೇಖೆ ಮತ್ತು ಹೃದಯ ರೇಖೆಗಳಿಂದ ಇಂತಹ ಒಂದು ಚಿಹ್ನೆ ನಿಮ್ಮ ಹಸ್ತದಲ್ಲಿದ್ದರೆ ಅದು ರಾಜಯೋಗವೆಂದು ತಿಳಿಯಬೇಕು. ಹೀಗೆ ನೋಡಿ, ಇದರಲ್ಲಿ ಇನ್ನೊಂದು ಎಕ್ಸ್ ಬಂದುಬಿಟ್ಟರೆ, ಇಲ್ಲಿ ನೋಡಿ, ಇಲ್ಲೊಂದು ಎಕ್ಸ್, ಈ ಥರ ಒಂದು ಗೆರೆ ನೋಡಿ, ಇದು ಎಕ್ಸ್ ಆಯಿತು. ಎಮ್ಮಿನ ಒಳಗೆ ಒಂದು ಎಕ್ಸ್ ಆಯಿತು. ಎಮ್ಮಿನ ಒಳಗೆ ಇದು ಒಂದು ಎಕ್ಸ್ ನೋಡಿ, ಎಕ್ಸ್. ಹೀಗೆ ಎಕ್ಸ್ ಚಿಹ್ನೆ ಬಂದರೆ ಅವರು ಆಧ್ಯಾತ್ಮಿಕದ ಕಡೆಗೆ ಹೆಚ್ಚು ಒಲವನ್ನು ತೋರಿಸುತ್ತಾರೆ. ಆಧ್ಯಾತ್ಮಿಕ ವಿಚಾರಗಳಿಗೆ ಹೆಚ್ಚು ಸೆಳೆತ ಕಾಣುತ್ತದೆ. ಅದಕ್ಕಾಗಿ ತಮ್ಮ ಎಲ್ಲ ಹಣವನ್ನು ವ್ಯಯ ಮಾಡುವಂಥ ಸಾಧ್ಯತೆಯಿದೆ. ಎಲ್ಲವನ್ನೂ ತೊರೆದು ಅವರು ಆಧ್ಯಾತ್ಮಿಕದಲ್ಲಿ ಪೂರ್ಣವಾಗಿ ಮುಳುಗಿ ಹೋಗುವಂಥ ಸಾಧ್ಯತೆಯಿದೆ. ಅಂದರೆ ಈ ಎಕ್ಸ್ ಬಂದರೆ, ಈ ಎಮ್ಮಿನ ಮಧ್ಯೆ ಅದು ತಮ್ಮ ಜೀವನದಲ್ಲಿ ಎಲ್ಲವನ್ನೂ ದಾನ ಮಾಡಿಬಿಡಬಹುದಾದ ಒಂದು ಇಮೋಷನಲ್ ವ್ಯಕ್ತಿಯಾಗಿರಬಹುತ್ತದೆ. ಇಮೋಷನಲ್ ವ್ಯಕ್ತಿಯಾಗಿ ಪರರ ಸಹಾಯಕ್ಕಾಗಿ, ಪರರಿಗಾಗಿ, ದೇವರ ಕೆಲಸಕ್ಕಾಗಿ, ದೇವರಿಗಾಗಿ ಬದುಕನ್ನು ಮುಡುಪಾಗಿರುವಂತಹ ಸಾಧ್ಯತೆ ಕಂಡುಬರುತ್ತದೆ. ಅವರು ಸಾಮಾನ್ಯ ಬದುಕಿಗೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ. ಅವರು ಆಧ್ಯಾತ್ಮಿಕದಲ್ಲಿ ಹೆಚ್ಚಿನ ಇದನ್ನು ಕೊಡುತ್ತಾರೆ, ಗಮನ ಕೊಡುತ್ತಾರೆ. ಹಣದ ಬಗ್ಗೆ ಹೆಚ್ಚು ಮಹತ್ವ ಕೊಡಲ್ಲ. ಈ ಎಂ ಸರಿಯಾಗಿದ್ದರೆ ಎಲ್ಲವೂ ಒಂದೇ ತರಹ ಇರಬೇಕು. ಈ 4 ಕಡೆಯೂ ಇಲ್ಲೂ ಒಂದೇ ಥರ, ಇಲ್ಲಿಯೂ ಒಂದೇ, ಇಲ್ಲಿಯೂ ಒಂದೇ, ಎಲ್ಲ ಕಡೆಯೂ ಒಂದೇ ರೀತಿಯಾಗಿದ್ದರೆ, ಎದ್ದು ಕಾಣುವಂತಿದ್ದರೆ, ಸರಿಯಾಗಿ ಕಾಣುವಂತಿದ್ದರೆ ಮಾತ್ರ ಅದರ ಪೂರ್ಣ ಫಲ ಅನುಭವಿಸಲು ಸಾಧ್ಯ. ಹಾಗೆಯೇ ಕೆಂಪು, ಪಿಂಕ್ ರೆಡ್ ಕಲರ್ಗಳಲ್ಲಿ, ಅಂದರೆ ನಸು ಕೆಂಪು ಅಥವಾ ಕೆಂಪು ಬಣ್ಣಗಳಲ್ಲಿ ಈ ಹಸ್ತದಲ್ಲಿ ಇಂತಹ ಚಿಹ್ನೆಗಳಿದ್ದಾಗ ಅದಕ್ಕೆ ಹೆಚ್ಚಿನ ಫಲ ಸಿಗುತ್ತದೆ, ಹೆಚ್ಚಿನ ಫಲ ಕಾಣಿಸುತ್ತದೆ. ಹಸ್ತದ ಬಣ್ಣವೂ ಇದಕ್ಕೆ ಒಂದು ಕಾರಣ. ಈ ಫಲ ಹೇಳುವಾಗ ಹಸ್ತದಲ್ಲಿ ಕೈ ಹಸ್ತ ಇರುತ್ತೆ, ಕಪ್ಪು ಬಣ್ಣದ್ದು, ಕೆಂಪು ಬಣ್ಣದಿರುತ್ತದೆ, ಬಿಳಿ ಬಣ್ಣದಿರುತ್ತದೆ, ಯೆಲ್ಲೋ ಕಲರ್, ಹಳದಿ ಬಣ್ಣದಿರುತ್ತದೆ. ಇದರ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ, ಅದನ್ನು ಬೇಕಾದರೆ ನೀವು ನೋಡಬಹುದು. ಅಂದರೆ ಹಸ್ತವು ಫಲವನ್ನು ಸರಿಯಾಗಿ ಕೊಡಬೇಕಾದ್ರೆ ಹಸ್ತದಲ್ಲಿರುವ ಬಣ್ಣಗಳನ್ನು ನಾವು ಗಮನಿಸಬೇಕಾಗುತ್ತದೆ. ಅಂದರೆ ಪಿಂಕ್, ರೆಡ್ ಮುಂತಾದ
ಹಸ್ತಗಳಲ್ಲಿ ಇಂತಹ ಚಿಹ್ನೆ ಇದ್ದಾಗ ಅವರೇ ಅದೃಷ್ಟವಂತರು, ಅವರೇ ಅತ್ಯುತ್ತಮ ಅದೃಷ್ಟವಂತರೆಂದು ಹೇಳಬಹುದು. ಹಾಗೆ ಇಂತಹ ಹಲವು ವಿಚಾರಗಳು ಹಸ್ತದಲ್ಲಿ ಕಂಡುಬರುತ್ತದೆ. ಇವತ್ತು ನಾನು ಎಂ ಚಿಹ್ನೆಯ ಬಗ್ಗೆ, ಎಂ ಚಿಹ್ನೆ ಇಂಗ್ಲೀಷ್ ಅಕ್ಷರ ಎಂ ಚಿಹ್ನೆಯ ಬಗ್ಗೆ ಇವತ್ತು ನಾನು ನಿಮಗೆ ವಿವರಿಸಿದ್ದೇನೆ. ಇದು ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ನೀವು ಮಾಣಿಯಾಟ್ ಟೈಮ್ಸಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಟಿಫಿಕೇಷನ್ ಮೂಲಕ ಬಂದಾಗ ನೀವು ನೋಡಲು ಸಾಧ್ಯವಾಗುತ್ತದೆ. ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಗಂಟೆ ಚಿಹ್ನೆ ಒತ್ತಿದರೆ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ. ಯಾವುದೇ ವಿಡಿಯೋಗಳು ನೀವು ಮಿಸ್ ಆಗೋದಿಲ್ಲ. ಹಾಗೆಯೇ ನಿಮ್ಮೆಲ್ಲರ ಸಹಕಾರ ನಮಗೆ ಯಾವಾಗಲೂ ಇದೆ, ಇನ್ನು ಮುಂದೆಯೂ ಸಿಗುತ್ತದೆ. ನೀವೆಲ್ಲರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.